ಕರ್ನಾಟಕದ ವೀರಶೈವ ಲಿಂಗಾಯತ ಪಂಚಪೀಠಗಳ ಪೈಕಿ ಕಾಶಿಯ ಜಂಗಮವಾಡಿ ಮಠವೂ ಕೂಡ ಒಂದು. ಕಾಶಿಯ ಜಂಗಮವಾಡಿ ಮಠ ಪ್ರಯಾಗ್ರಾಜ್ನಲ್ಲೂ ಕೂಡ ತನ್ನ ಶಾಖಾ ಮಠವನ್ನು ಹೊಂದಿದೆ. ಈಗ ಜಂಗಮವಾಡಿ ಮಠದ ಪೀಠಾಧಿಪತಿಗಳಾದ ಶ್ರೀ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಈಗ ಪ್ರಯಾಗ್ರಾಜ್ನ ತಮ್ಮ ಶಾಖಾ ಮಠದಲ್ಲಿದ್ದಾರೆ. ಶಾಖಾ ಮಠದಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾ ಇದ್ದಾರೆ. ಈಗ ಪ್ರಯಾಗ್ರಾಜ್ನಲ್ಲೇ ಮಹಾಕುಂಭಮೇಳ ಕೂಡ ನಡೀತಾ ಇದೆ. ಹಾಗಾಗಿನೇ ಈಗ ಈ ಮಹಾಕುಂಭಮೇಳದ ಬಗ್ಗೆ, ಜೊತೆಗೆ ಈ ಒಂದು ಪ್ರಯಾಗ್ರಾಜ್ನಲ್ಲಿರುವ ಕಾಶಿಯ ಜಂಗಮವಾಡಿ ಮಠದ ಬಗ್ಗೆ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳೊಂದಿಗೆ ಮಾತನಾಡೋಣ. ಸ್ವಾಮೀಜಿ ನಮಸ್ಕಾರ. ಆಶೀರ್ವಾದ. ಕಾಶಿ ಜಂಗಮವಾಡಿ ಮಠ ಮೂಲತಃ ಜ್ಞಾನಸಿಂಹಾಸನ ಪೀಠ ಅಂತೇಳಿ ಕಾಶಿಯಲ್ಲಿದೆ. ಅದರ ಶಾಖೆಗಳು ಎಲ್ಲ ಕಡೆ ಇದ್ದಾವೆ. ಪ್ರಯಾಗದಲ್ಲಿದೆ, ರಾಮೇಶ್ವರಂನಲ್ಲಿದೆ, ಪುಣೆದಲ್ಲಿದೆ, ಇನ್ನೂ ಬೇರೆ ಬೇರೆ ಕ್ಷೇತ್ರ ಎಲ್ಲ ಇದೆ, ನೇಪಾಳದಲ್ಲಿದೆ. ಸಾಮಾನ್ಯವಾಗಿ ಮಹಾಕುಂಭ ಮೇಳದಲ್ಲಿ ಕೂಡ ನಾವು ಯಾವಾಗಲೂ ಬರ್ತಾ ಇರ್ತೇವೆ. ಜೊತೆಗೆ ನಮ್ಮ ಪೂರ್ವದ ಪಂಚಪೀಠಾಧೀಶ್ವರರು ಇಲ್ಲಿ ಬಹಳ ದೊಡ್ಡದೊಂದು ಕುಂಭಮೇಳ ಮಾಡಿದ್ದು ಒಂದು ಇತಿಹಾಸ ಇದೆ. ಜೊತೆಗೆ ಇಲ್ಲಿ ಪ್ರಯಾಗರಾಜೇಶ್ವರ ಶಿವಲಿಂಗವನ್ನು ಹಾಗೆ ಅವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನಾವು ಕೂಡ ಕುಂಭ ಕಾಲದಲ್ಲಿ ಬರ್ತೇವೆ. ಇಲ್ಲೇ ನಮ್ಮ ಶಾಖಾ ಮಠದಲ್ಲಿ ಬಂದಂಥ ಎಲ್ಲ ಪ್ರದೇಶದ ಯಾತ್ರಾರ್ಥಿಗಳಿಗೆ ವಸತಿ ಪ್ರಸಾದ ವ್ಯವಸ್ಥೆ ಜೊತೆಗೆ ನಾವು ಇಷ್ಟಲಿಂಗ ಪೂಜೆಯನ್ನು ವಿಧಿವತ್ತಾಗಿ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪೂಜೆ ಹಾಗೆ ನಾವು ಕೂಡ ಈ 40 ದಿನಗಳ ಕಾಲ ಸಾಯಂಕಾಲಕ್ಕೆ ಸಿದ್ಧಾಂತ ಶಿಖಾಮಣಿ ಪಂಚಸೂತ್ರಗಳ ಮೇಲೆ ಆಶೀರ್ವಚನ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸ್ವಾಮೀಜಿ, ಮಹಾಕುಂಭ ಮೇಳದಲ್ಲಿ ಮುಖ್ಯವಾಗಿ ಈಗ ಶಾಹಿ ಸ್ನಾನ ಅಥವಾ ಅಮೃತ ಸ್ನಾನವನ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಅಟಲ್ ಅಖಾಡ, ನಿರ್ವಹಣೆ ಅಖಾಡಗಳಿಗೆ ಅವಕಾಶವನ್ನು ನೀಡಲಾಗ್ತಾ ಇದೆ. ಆದ್ರೆ ಅಖಾಡಗಳು ಆಚಾರ್ಯರು, ಮಹಾಮಂಡಲೇಶ್ವರರು ಬಂದು ಪೂಜೆಯನ್ನ ಮಾಡೋದಕ್ಕಿಂತ, ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಿ ಅಲ್ಲಿ ಕುಲಪುರೋಹಿತರು ಬಂದು ಪೂಜೆಯನ್ನ ಮಾಡಬೇಕಾಗಿತ್ತು. ಅವರಿಗೆ ದಕ್ಷಿಣೆಯನ್ನ ಕೊಟ್ಟು ಅಖಾಡದವರು, ಅದಾದ ಬಳಿಕ ಅಖಾಡದವರು ಅಲ್ಲಿ ಅಮೃತ ಸ್ನಾನವನ್ನ, ಶಾಹಿ ಸ್ನಾನವನ್ನ ಮಾಡುವಂತ ಸಂಪ್ರದಾಯ ಹಿಂದೆ ಇತ್ತು. ಈಗ 30-35 ವರ್ಷಗಳಿಂದ ಆ ಸಂಪ್ರದಾಯ ನಿಂತೋಗ್ಬಿಟ್ಟಿದೆ. ಆ ಕುಲಪುರೋಹಿತರೆಲ್ಲರೂ ಕೂಡ ಈ ಜಂಗಮವಾಡಿ ಮಠದ ಕ್ಕೆ ಸೇರಿದಂತವ್ರು ಅಂತ ಕೇಳಲ್ಪಟ್ವಿ. ನಿಜನ ಆ ರೀತಿಯಾದಂತಹ ಸಂಪ್ರದಾಯ ಇತ್ತ? ಕುಲಪುರೋಹಿತರು ಮೊದಲನೇದಾಗಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಪೂಜೆಯನ್ನ ಮಾಡಬೇಕು, ಅವರಿಗೆ ದಕ್ಷಿಣೆಯನ್ನ ಕೊಟ್ಟು ಅಖಾಡದವರು ಅದಾದ ಬಳಿಕ ಸ್ನಾನವನ್ನ ಮಾಡುವಂತ ಸಂಪ್ರದಾಯ ಇತ್ತ, ಹೇಗೆ? ಇದು ನಿಜವಾಗಿರುವಂತಹದ್ದು. ಸಾಮಾನ್ಯವಾಗಿ ಶಿವನ ಏನು ಆದಿ ಸೃಷ್ಟಿ ಅಂತ ನಾವು ಕರಿತಾ ಇದ್ದೇವೆ, ಆ ಸೃಷ್ಟಿ ಆದಿಯಲ್ಲಿ ಶಿವನ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶ ಅಂತಕ್ಕಂತಹ ಪಂಚಮುಖಗಳಿಂದ ಪಂಚಗಣಾಧೀಶ್ವರ ಉತ್ಪನ್ನ ಆಗ್ತಾರೆ. ಅವರೇ ಜಂಗಮರು ಅಂತ ಕರೆಸ್ಕೊಂಡ್ ಬರ್ತಾ ಇದ್ದಾರೆ. ವೀರ, ನಂದಿ, ಭೃಂಗಿ, ವೃಷಭ, ಸ್ಕಂದ ಅಂತಕ್ಕಂಥ ಗೋತ್ರ ಪುರುಷರು. ಹೀಗೆ ಶಿವನ ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಬಂದವರೇ ಜಂಗಮರು ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಜಂಗಮ ಅಂದ್ರೆ ಏನು ಅಂದ್ರೆ ಜ್ಞಾನಂತತಿಶಯಾದ್ಯೇತು ಶಿವಂ ವಿಶ್ವ ಪ್ರಕಾಶಕಂ ಸ್ವಸ್ವರೂಪತಯಾತೇತು ಜಂಗಮ ಇತಿ ಕೀರ್ತಿತಃ. ಶಿವನನ್ನ ತನ್ನ ಆತ್ಮಸ್ವರೂಪದಲ್ಲಿ ತಿಳಿದುಕೊಂಡು ಆ ಜ್ಞಾನವನ್ನ ಸರ್ವತ್ರ ಪ್ರಚಾರ ಮಾಡತಕ್ಕಂಥ ಜ್ಞಾನಿಗೆ ಜಂಗಮ ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ. ಅದಕ್ಕೆ ಯಾವಾಗಲೂ ಕೂಡ ಅಭ್ಯುದಯವನ್ನು ಅಪೇಕ್ಷೆ ಮಾಡತಕ್ಕಂಥವನು ಜ್ಞಾನಿಯನ್ನು ಅರ್ಚಿಸಬೇಕು ಅನ್ನುವಂಥ ನಿಯಮ ಇದೆ. ಹಾಗೆ ಜಗತ್ತಿನ ಆದಿ ಜ್ಞಾನ ಇರ್ತಕ್ಕಂಥ ಜಂಗಮರಿಗೆ ಆದಿ ಪೂಜೆ ಅನ್ನುವಂಥದ್ದು. ಈ ಕುಂಭಮೇಳದ ಪ್ರಸಂಗದಲ್ಲಿಯೂ ಕೂಡ ಏನು ಅಖಾಡದಲ್ಲಿರ್ತಕ್ಕಂಥ ನಮ್ಮ ನಾಗಾಸಾಧುಗಳಿದ್ದಾರೆ, ಅವರೆಲ್ಲರೂ ಕೂಡ ಈ ಜಂಗಮರನ್ನು, ಹರಿಯಾಣ, ರಾಜಸ್ಥಾನಿ, ಉತ್ತರ ಭಾರತ ಎಲ್ಲ ಜಂಗಮರನ್ನು ಕೂಡ ಅವ್ರು ತಮ್ಮ ಗುರುವನ್ನ, ಗುರು ಪುರೋಹಿತರನ್ನಾಗಿ ಮಾಡ್ಕೊಂಡು ಬಂದಂಥ ಪದ್ಧತಿ ಇದೆ. ಇವೆಲ್ಲ ಸುಮಾರು 10 ವರ್ಷಗಳಿಂದ ಅದು ನಿಂತಿರ್ತಕ್ಕ, ಅದಕ್ಕಿಂತಲೂ ಮೊದಲು ಕೂಡ ಮಾಡ್ಕೊಂಡು ಬರ್ತಾ ಇದ್ರು. ಅವರೆಲ್ಲ ನಮ್ಮ ಹರಿಯಾಣ, ರಾಜಸ್ಥಾನ ಜಂಗಮರೆಲ್ಲ ತಮ್ಮ ಪಾರಂಪರಿಕ ವೇಷದಲ್ಲಿ ಬಂದು ಶಿವಕಥೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನ ಕರ್ಕೊಂಡು ಹೋಗಿ ಅವರಿಗೆ ಎಲ್ಲ ನಾಗಸಾಧು ಸ್ನಾನ ಮಾಡಿಸಿ ಆಮೇಲೆ ಪವಿತ್ರವಾದ ಜಲದಲ್ಲಿ ಮಾಡ್ತಕ್ಕಂಥ ಪದ್ಧತಿ ಇದೆ. ಈಗ ಅದು ಅನವಧಾನದಿಂದ ನಿಂತೋಗಿದೆ. ಅದನ್ನು ಪುನಃ ಈಗ ಸರ್ಕಾರಗಳಿಗೆ ಅಖಾಡ ತಿಳಿಸಿಕೊಟ್ಟು ಮಾಡುವಂಥ ಪ್ರಯತ್ನವನ್ನ ನಮ್ಮ ಶೇಖರ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಅಖಾಡಗಳಿಗೆ ಮತ್ತು UP ಸರ್ಕಾರಕ್ಕೆ ಬಗ್ಗೆ ಏನಾದರೂ ಪತ್ರ ಬರೀತಾ ಇದ್ದೀರಾ, ಹೇಗೆ ಅಂತೇಳಿ? ಒಂದು ಕುಲಪುರೋಹಿತರಿಗೆ ಮೊದಲದಾಗಿ ಅವರು ಪೂಜೆಯನ್ನ ಮಾಡಬೇಕು, ಸ್ನಾನವನ್ನ ಮಾಡಬೇಕು, ಅವರಿಗೆ ದಕ್ಷಿಣೆಯನ್ನು ಅಖಾಡದವರು ಕೊಟ್ಟು ಅದಾದ ಬಳಿಕ ಅವರು ಅಖಾಡದವರು, ನಾಗಸಾಧುಗಳು, ಮಹಾಮಂಡಲೇಶ್ವರರು ಅಮೃತ ಸ್ನಾನವನ್ನ ಮಾಡೋದ್ರ ಬಗ್ಗೆ ಪತ್ರ ಬರೆಯುವಂತ ಪ್ರಕ್ರಿಯೆ ಏನಾದ್ರು ನಡೀತಾ ಇದೆಯಾ, ಹೇಗೆ? ಈಗಾಗಲೇ ನಮ್ಮ ಶೇಖರ್ ಅದಕ್ಕೆಲ್ಲ ತಯಾರು ಮಾಡ್ಕೊಂಡು ಬಂದಿದ್ದಾರೆ.
ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಅಖಾಡಗಳ ಮಂಡಲೇಶ್ವರಿ ಭೇಟಿ ಆಗ್ತಾರೆ. ಜೊತೆಗೆ ಪರಂಪರೆ ತಿಳಿಸಿಕೊಟ್ಟು ಅದನ್ನು ಚಾಲು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ವಾಮೀಜಿ, ಬರೀ ಈಗ 144 ವರ್ಷಗಳಿಗೊಮ್ಮೆ ಈ ಒಂದು ಮಹಾಕುಂಭ ಮೇಳ ನಡೀತಾ ಇದೆ. ಯಾವ ರೀತಿಯಾಗಿ ನಡೀತಾ ಇದೆ? ತಾವು ಕೂಡ ಈಗ ತಮ್ಮ ಶಾಖಾ ಮಠ ಕೂಡ ಗಂಗಾ ನದಿಯ ತಟದಲ್ಲೇ ಇದೆ. ಇಲ್ಲಿ ತಮ್ಮ ಶಾಖಾ ಮಠದ ಎದುರುಗಡೆನೆ ಈಗ ಒಂದು ಮಹಾಕುಂಭ ಮೇಳ ಕೂಡ ನಡೀತಾ ಇದೆ. ದಶಾಶ್ವಮೇಧ ಘಾಟ್ ಕೂಡ ಇದೆ. ಹೇಗೆ ನಡೀತಾ ಇದೆ ಅನಿಸ್ತಾ ಇದೆ ತಮಗೆ ಈ ಬಾರಿ ಒಂದು ಮಹಾಕುಂಭ ಮೇಳ? ಇದರ ವಿಶೇಷತೆಗಳೇನು? ಎಲ್ಲರೂ ಗುರುತಿರುವಂತೆ ಸಮುದ್ರ ಮಂಥನ ಕಾಲದಲ್ಲಿ ಏನು ಅಮೃತ ಪ್ರಕಟ ಆಯಿತು, ಆ ಅಮೃತ ಪ್ರಕಟ ಆಗಿರ್ತಕ್ಕ ಅಮೃತವನ್ನ ಗರುಡ ಅದನ್ನು ತೆಗೆದುಕೊಂಡು ಹೋಗೋ ಕಾಲಕ್ಕೆ 4 ಸ್ಥಾನಗಳಲ್ಲಿ ವಿಶ್ರಾಂತಿ ಪಡೆದಿದ್ದಾನೆ. ಅದರಲ್ಲಿ ಇದು ಕೂಡ ಒಂದು. ಹಿಂಗ ಅಲ್ಲಿ ಆ ಕುಂಭದ ಅಮೃತ ಇಲ್ಲಿ ಸಿಂಚನ ಆಗಿದ್ದಕ್ಕೆ ಇದು ಕುಂಭಮೇಳ ಅಂತ ಕರ್ಕೊಂಡ್ ಬರ್ತಾ ಇದ್ದಾರೆ. ಈ ಕುಂಭಮೇಳದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಂದು ಸಂಪ್ರದಾಯದ ಸಾಧುರೆಲ್ಲ ಬರ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ಕಲ್ಪವಾಸ ಮಾಡ್ತಾ ಇದ್ದಾರೆ. ಜೊತೆಗೆ ಸಂಗಮ ಸ್ನಾನದ ಮುಖ್ಯ ಉದ್ದೇಶ ಏನು ಅಂತಂದ್ರೆ 2 ನದಿಗಳು ಕೂಡಿಕೊಂಡು ಹೋಗ್ತಾವಲ್ಲ, ಹಾಗೆ ಜಗತ್ತಿನ ಎಲ್ಲ ಸಂಪ್ರದಾಯದವರು ತಮ್ಮೆಲ್ಲ ಭೇದ ಭಾವವನ್ನು ಮರೆತು ನಾವೆಲ್ಲರೂ ಒಂದಂತಕ್ಕಂಥ ಭಾವದಲ್ಲಿ ಕೂಡಿಕೊಂಡು ಹೋಗ್ಬೇಕಂತಕ್ಕಂಥ ಸಂದೇಶ ಕೊಡೋ ಸಲುವಾಗೇನೆ ಈ ಕುಂಭಮೇಳವನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಅದ್ರ ಸಲುವಾಗೇನೆ ಈಗ ನಮ್ಮ ಪಂಚಪೀಠ ಪರಮಾಚಾರ್ಯರು ಕೂಡ ನಾಳೆ 8ನೇ ತಾರೀಕಿಲ್ಲಿ ದಯಮಾಡಿಸ್ತಾ ಇದ್ದಾರೆ. ಅವ್ರದ್ದು ಕೂಡ ಶೋಭಾಯಾತ್ರೆ ಮೂಲಕವಾಗಿ ನಾವು ಕೂಡ ಹೋಗಿ ಸಂಗಮದಲ್ಲಿ ಎಲ್ಲ ಸ್ನಾನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಸಲ ಮಾಡಿಕೊಂಡಿದ್ದೇವೆ. ದೇಶಾದ್ಯಂತ ಇರುವಂತ 4 ಪಂಚಪೀಠದವರು ಕೂಡ ಬರ್ತಾರೆ. ಬರ್ತಾರೆ. ಪಂಚಪೀಠ ಎಲ್ಲ ಜಗತ್ತು ಕೂಡ ದಯಮಾಡಿಸ್ತಾ ಇದ್ದಾರೆ. ಎಲ್ಲರಿಗೂ ಆಮಂತ್ರಣ ಕೊಟ್ಟಿದೆ, ಎಲ್ಲರೂ ಬರ್ತಾ ಇದ್ದಾರೆ. ಇದು ಕಾಶಿಯ ಜಂಗಮವಾಡಿ ಮಠದ ಪೀಠಾಧಿಪತಿಗಳಾದ ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಅಭಿಪ್ರಾಯ. ಮುಖ್ಯವಾಗಿ ಶಾಹಿ ಸ್ನಾನ ಅಥವಾ ಅಮೃತ ಸ್ನಾನವನ್ನ ಈಗ ಅಖಾಡದ ನಾಗಸಾಧುಗಳು ಮಹಾಮಂಡಲೇಶ್ವರರು ಮಾಡುವ ಮುನ್ನ ಜಂಗಮವಾಡಿ ಮಠದ ಕುಲಪುರೋಹಿತರು ಅಲ್ಲಿ ಹೋಗಿ ಪೂಜೆಯನ್ನ ಮಾಡಬೇಕು. ಜೊತೆಗೆ ಅವರಿಗೆ ದಕ್ಷಿಣೆಯನ್ನು ಅಖಾಡದವರು ಕೊಡಬೇಕು. ಅದಾದ ಬಳಿಕ ಅಖಾಡದ ಮಹಾಮಂಡಲೇಶ್ವರರು ನಾಗಸಾಧುಗಳು ಅಮೃತ ಸ್ನಾನವನ್ನ ಶಾಹಿ ಸ್ನಾನವನ್ನ ಮಾಡುವ ಸಂಪ್ರದಾಯ ಇತ್ತು. ಆ ಸಂಪ್ರದಾಯ ಈಗ ನಿಂತು ಹೋಗಿದೆ. ಅದನ್ನೀಗ ಮತ್ತೆ ಪುನರಾರಂಭಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಈಗ ಅಖಾಡದ ಎಲ್ಲ ಪ್ರಮುಖರಿಗೆ ಜೊತೆಗೆ ಉತ್ತರ ಪ್ರದೇಶ ಸರ್ಕಾರಕ್ಕೂ ಕೂಡ ಈಗ ಪತ್ರವನ್ನ ಬರೆಯುವಂತ ಪ್ರಕ್ರಿಯೆ ಕೂಡ ನಡೆಸ್ತಾ ಇದ್ದಾರೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.